ಇನ್ನು ಮುಂದುವರೆದು ಮಾತನಾಡಿದ್ದಾರೆ. RSS ನವರಿಗೆ ಕೋರ್ಟ್ ಅನುಮತಿ ಕೊಟ್ರೆ ನಮಗೂ ಕೊಡ್ತಾರೆ, RSSಗೆ ಅವಕಾಶ ಕೊಟ್ರೆ ನಾವು RSS ವಿರುದ್ಧ ರ್ಯಾಲಿ ಮಾಡ್ತೀವಿ. ಎಲ್ಲಾ ಸಂಘಟನೆಗಳು ಸೇರಿ ರ್ಯಾಲಿ ಮಾಡೋದಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. RSS ಚಿತ್ತಾಪುರವನ್ನೇ ಯಾಕೆ ಟಾರ್ಗೆಟ್ ಮಾಡ್ತಾ ಇದೆ ಅಂತ ಈ ವೇಳೆ ಶ್ರೀಗಳು ಪ್ರಶ್ನೆ ಮಾಡಿದ್ದಾರೆ. ಎಲ್ಲಾ ಸಂಘಟನೆಗಳು ಕೂಡ ರ್ಯಾಲಿ ಮಾಡೋದಕ್ಕೆ ಅವರ ವಿರುದ್ಧ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದೀವಿ ಅನ್ನುವಂತ ಹೇಳಿಕೆಯನ್ನ ಜ್ಞಾನಪ್ರಕಾಶ್ ಸ್ವಾಮೀಜಿಗಳು ಹೇಳಿದ್ದಾರೆ. ಕೋರ್ಟ್ ಅನುಮತಿ ಕೊಟ್ಟರೆ ನಮಗೂ ಕೊಡ್ತಾರೆ, ಅವರು ಕೊಟ್ಬಿಟ್ಟು ನಮಗೆ ಕೊಡಂಗಿಲ್ಲ. ಪರ್ಮಿಷನ್ ಕೊಟ್ಟಿಲ್ಲ ಅಂತಂದ್ರೆ ಅವ್ರಿಗೂ ಕೊಡೋದು ಬೇಡ, ಅವ್ರಿಗೆ ಹೆಂಗೆ ಕೊಡ್ತಾರೆ? ನಾವು ರೆಡಿ ಮಾಡ್ಕೊಂಡಿದ್ದೀವಿ, ನಾವು ಮಾಡ್ತೀವಿ, ನಾವು ರೆಡಿ ಇದ್ದೀವಿ. ನಾವು ರ್ಯಾಲಿ ಮಾಡ್ಲಿಕ್ಕೆ ರೆಡಿ ಇದ್ದೀವಿ. ಅದ್ರ ವಿರುದ್ಧವಾಗಿ ಬೇಕಾಗಿಲ್ಲ ಅನುಮತಿ, ಅವ್ರ ಹೆಂಗೆ ನಮಗೆ ಮಾಡ್ತಿದಾರೆ ನಾವು ಹಂಗೆ ಮಾಡ್ತೀವಿ. ನಾವು ತಯಾರಾಗಿದ್ದೀವಿ ಸರ್. ಅಂದ್ರೆ ಶಾಂತಿ ಸೌಹಾರ್ದತೆಯಿಂದ ಎಲ್ಲರೂ ಒಂದ್ ಕಡೆ ಮಾಡ್ಕೊಳ್ಳಿ. ನಾವು ಅದ್ರ ಬಗ್ಗೆ ಏನು ಇದು ಮಾಡಿ, ಇಡೀ ರಾಜ್ಯನೇ ನೀವು ಚಿತ್ತಾಪುರದ ಕಡೆಗೆ ಬನ್ನಿ ಅಂದ್ರೆ ಏನ್ ಮಾಡ್ಬೇಕು ಅಂತ ಚಿತ್ತಾಪುರನ ಬಿಜೆಪಿ ಪಕ್ಷ ಬೇಡ ನಮ್ಗೆ. ಇಟ್ ಇಸ್ ನಾಟ್ ಎ ಪಾರ್ಟಿ, ಇಟ್ ಇಸ್ ನಾಟ್ ಎ ಕ್ವಶನ್ ಆಫ್ ಪಾರ್ಟಿ, ಇಟ್ ಇಸ್ ಎ ಕ್ವಶನ್ ಆಫ್ ಓನ್ಲಿ ಸಂಘ. ಆಯ್ತಲ್ಲ? ಚಿತ್ತಾಪುರ ಯಾಕೆ ಟಾರ್ಗೆಟ್ ಮಾಡ್ತಿದ್ದೀರಿ ಅಂತ ನನ್ನ ಪ್ರಶ್ನೆ. ಎಲ್ಲ ರಾಜ್ಯನೂ ಬಿಟ್ಬಿಟ್ಟು ಯಾಕೆ ಚಿತ್ತಾಪುರಕ್ಕೆ ಬನ್ನಿ ಅಂತ ಹೇಳ್ತಾ ಇದ್ದೀರಾ? ಏನು ಉದ್ದೇಶ ಅದು? ಅಲ್ಲಿ ಮಾದೇವಪ್ಪನ ಹತ್ರ ಕಳ್ಸಿದ್ರಿ, ಟಿ ನರಸೀಪುರಕ್ಕೆ ಬಂದ್ರಿ, ಚಾಕು ಹಾಕ್ಸಿದ್ರಿ, ಕೊಲೆ ಆಯಿತು ಟಿ ನರಸೀಪುರದಲ್ಲಿ ಹೋದ ವರ್ಷ. ಯಾರ ತಲೆ ಮೇಲೆ ಹಾಕ್ಬೇಕು ಅಂತ ಮಾಡಿದ್ರಿ? ಕೊನೆಗೆ ಯಾರು ಹಾಕಿದ್ದು? ಜೈಲ್ಗೆ ಹೋದವ್ರು ಯಾರು? ಎಲ್ಲ RSS ಕಾರ್ಯಕರ್ತರು. ಗೊತ್ತಾಗಲ್ವಾ ಇದು ಜನಕ್ಕೆ ಅರ್ಥ ಆಯ್ತಾ ಇಲ್ವಾ? ನಮ್ಮ ಯಾದಗಿರಿ ರಿಪೋರ್ಟರ್ ನಾಗಪ್ಪ ಮಾಲಿಪಾಟೀಲ್ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ. ನಾಗಪ್ಪ, RSSನ ಕಿಡಿ ದೊಡ್ಡ ಮಟ್ಟದಲ್ಲಿ ಹೊತ್ತುರಿತಾ ಇದೆ. ಮತ್ತೊಂದು ಕಡೆ ಈಗ ಚಿತ್ತಾಪುರದಲ್ಲಿ ಪರಿಸ್ಥಿತಿ ಹೇಗಿದೆ? ಪ್ರತಿಭಟನೆಯಲ್ಲಿ ಭಾಗಿಯಾದಂಥ ಶ್ರೀಗಳು ನ್ಯಾಯಾಧೀಶರಿಗೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ನಾಗಪ್ಪ. ಪ್ರಭು, ಇದು ಕಲಬುರಗಿ ಚಿತ್ತಾಪುರನಲ್ಲಿ RSS ಏನು ಪಥಸಂಚಲನ ಮಾಡಲು ಉದ್ದೇಶ ಮಾಡಿತ್ತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿವಾದಗಳು ಕೂಡ ಎದ್ದಿದ್ದಾವೆ. ಹೀಗಾಗಿ ಈಗಾಗಲೇ ಯಾದಗಿರಿಯಲ್ಲಿ ಈಗಾಗಲೇ ದಲಿತ ಸಂಘರ್ಷ ಸಮಿತಿ ಹಾಗೂ ವಿವಿಧ ಸಂಘಟನೆ ಮುಖಂಡರು ಕೂಡ ರೇಣುಕಾ ಪೆದ್ದಿಯವರ ನೇತೃತ್ವದಲ್ಲಿ, ಜ್ಞಾನಪ್ರಕಾಶ್ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಯಾದಗಿರಿಯಲ್ಲಿ ಕೂಡ ಸಚಿವ ಪ್ರಿಯಾಂಕ ಖರ್ಗೆ ಅವರಿಗೆ ಏನು ಬೆದರಿಕೆ ಕರೆ ಮಾಡಿದ್ರು ಅದನ್ನು ಖಂಡಿಸಿ ಪ್ರತಿಭಟನೆ ಮಾಡಿದ್ರು. ಈ ಸಂದರ್ಭದಲ್ಲಿ ಈಗಲೇ ಜ್ಞಾನಪ್ರಕಾಶ್ ಸ್ವಾಮೀಜಿ ಅವರು ಕೂಡ ಖಡಕ್ ಎಚ್ಚರಿಕೆ ಕೂಡ ನೀಡಿದ್ದಾರೆ. ಯಾರಾದ್ರೂ ಕೂಡ RSS ಆದ್ರೂ ಕೂಡ ಅದು ಕಾನೂನಾತ್ಮಕ ಅಡಿ ಇರಬೇಕು, ಅದೇ ರೀತಿಯಾಗಿ ನೋಂದಣಿ ಆಗಿರ್ಬೇಕು, ಅದ್ಯಾವುದು ಕೂಡ ಇಲ್ಲ. ಹೀಗಾಗಿ ಒಂದು ವೇಳೆ ಹೈಕೋರ್ಟ್ ಒಂದು ಅವಕಾಶ ಕೊಟ್ರೆ ನಾವು ಕೂಡ ಅಲ್ಲಿ ರ್ಯಾಲಿ ಮಾಡ್ತೇವೆ. ಅದೇ ರೀತಿಯಾಗಿ ಈಗಲೇ ನ್ಯಾಯಾಧೀಶರ ವಿರುದ್ಧ ಕೂಡ ಸ್ವಾಮೀಜಿ ಅವರು ಕೂಡ ಒಂದು ಎಚ್ಚರಿಕೆಯ ಮಾತುಗಳನ್ನು ಕೂಡ ಆಡಿದ್ದಾರೆ. ಯಾವ ಕಾರಣಕ್ಕೂ ನೀವು ನೋಂದಣಿ ಇಲ್ಲದಂತ ಸಂಘಕ್ಕೆ ನೀವು ಅವಕಾಶ ಒಂದು ವೇಳೆ ಕೊಟ್ರೆ ಪಕ್ಷದ ಗುಲಾಮರು ಅಂತ ಕೂಡ ಹೇಳಬೇಕಾಗುತ್ತೆ ಎಂಬ ಅರ್ಥದಲ್ಲಿ ಮಾತನಾಡಿದ್ದಾರೆ. ಹೀಗಾಗಿ ಸಾಕಷ್ಟು ಈಗಲೇ ಕಲಬುರಗಿ ಜಿಲ್ಲೆಯಲ್ಲಿ ಕೂಡ ಹಲವಾರು ಸಂಘಟನೆಗಳು ಮತ್ತು ಕೆಲ ಸಂಘಟನೆಗಳು ಕೂಡ ಈಗ ನವೆಂಬರ್ 2ರಂದು ಅಲ್ಲಿ ರ್ಯಾಲಿ ಅದೇ ರೀತಿಯಾಗಿ ಪ್ರತಿಭಟನೆ ಮಾಡಲು ಕೂಡ ಈಗಲೇ ಅವಕಾಶ ಕೂಡ ಕೋರಿದ್ದಾರೆ. ಅದೇ ರೀತಿಯಾಗಿ ಈಗಲೇ ರೈತ ಸಂಘಟನೆಗಳು ಕೂಡ ಪ್ರತಿಭಟನೆ ಮಾಡೋದ್ರ ಬಗ್ಗೆ ಕೂಡ ಎಚ್ಚರಿಕೆ ಕೂಡ ನೀಡಿದ್ದಾರೆ. ಇದರ ನಡುವೆ ಈಗ ಸ್ವಾಮೀಜಿ ಅವರು ಕೂಡ ಈಗ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ. ಪ್ರಭು, ಓಕೆ, ಥ್ಯಾಂಕ್ ಯು ನಾಗಪ್ಪ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.